ಖಂಡಿತ ಸರ್, ಖಂಡಿತ ಈ ಸರಿ ಆರ್ ಸಿ ಬಿ ಕಪ್ ಹೊಡೆಯುತ್ತೆ. ಯಾಕಂದರೆ 18 ವರ್ಷದಿಂದ ಹೊಡೆದಿಲ್ಲ. 18 ವರ್ಷದಿಂದ ಅನಿಲ್ ಕುಂಬ್ಳೆ ಟೈಮಲ್ಲಿ ಫೈನಲ್ಗೆ ಹೋಗಿದ್ದು. ಅದಕ್ಕೆ ಮುಂಚೆ ಇನ್ನೆಲ್ಲ ಕ್ವಾಲಿಫೈ ಆಗಿ ಹೊರಗಡೆ ಬರ್ತಾ ಇತ್ತು. ಬಹಳ ಸಲ ಆಗಿದ್ದೇವೆ, ಫೈನಲ್ ಬಂದಿದ್ದೇವೆ. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿಲೂ ಬಂದಿದ್ದೇವೆ. 2000 ಬಂದಿದೆ. ಕಲ್ಕತ್ತಾ ಹೊಡ್ಕೊಂಡೋಯ್ತು, ಒಂದ್ಸರಿ ಹೈದರಾಬಾದ್ ಹೊಡೀತು. ಬಟ್ ಈ ಸರಿ ಖಂಡಿತ ಹೊಡೆಯೋ ಚಾನ್ಸ್ ತುಂಬ ಇದೆ. ಹೊಡಿಲಿ ಅಂತ ನಮ್ಮದು ಕೂಡ ಆಸೆ. ಬಟ್ ಈ ಬಾರಿ ನಮ್ದೊಂದು ರೆಕಾರ್ಡ್ ಆಗಿದೆ ಆರ್ ಸಿ ಬಿದು. ಒಂದೇ ಟೀಮಲ್ಲಿ 8 ಆಟಗಾರರು, ಬೇರೆ ಬೇರೆ ಆಟಗಾರರು ಮ್ಯಾನ್ ಆಫ್ ದ ಮ್ಯಾಚ್ ತೆಗೆದುಕೊಂಡಿದ್ದಾರೆ. ಇದೇ ಮೇನ್ ಟೀಮು ಆರ್ ಸಿ ಬಿನೇ ಆ ಒಂದು ಹಿಸ್ಟ್ರಿಯಲ್ಲಿ. ಇದ್ರ ಬಗ್ಗೆ ಏನಂತೀರಿ ಸರ್? ಇದು ತುಂಬ ಟೋಟಲ್ ಟೀಮೇ ಕೌಂಟ್ ಮಾಡಿದ್ರೆ ಎಲ್ಲರೂ ಸಮರ್ಥರೆ, ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ತುಂಬ ಟೀಮು ಬ್ಯಾಲೆನ್ಸ್ಡ್ ಆಗಿದೆ. ಯಾರು ಒಬ್ಬರು ಫಾರ್ಮಲ್ಲಿದ್ದಾರೆ. ಹಾಗಾಗಿ ತುಂಬ ಚೆನ್ನಾಗಿದೆ ಟೀಮು. ಹಾಗಾಗಿ ಎಲ್ಲರೂ ಗೂಡಿದ್ರೆ ಈ ಥರ ಅದರಿಂದನೇ ಈ ಸರಿ 8 ಜನ ಮ್ಯಾನ್ ಆಫ್ ದಿ ಸೀರೀಸ್ ಏನು ತಗೊಬಂದಿದ್ದಾರೆ, ಮ್ಯಾನ್ ಆಫ್ ದಿ ಮ್ಯಾಚೇನು, ಅದಕ್ಕೆ ಕಪ್ ಹೊಡಿತಾರೆ ಅಂತ ನಾನು. ಆಮೇಲೆ 18ನೇ ವರ್ಷ ಟೆಸ್ಟ್ ರಿಟೈರ್ಮೆಂಟು ಮತ್ತು ಇದು 2020 ವರ್ಲ್ಡ್ ಕಪ್ ಗೆದ್ದಾದ ಮೇಲೆ ರಿಟೈರ್ಡ್ ತಗೊಂಡಿದ್ದಾರೆ ಕೊಹ್ಲಿ. ವಿರಾಟ್ ಕೊಹ್ಲಿ ತಗೊಂಡಿರೋದಕ್ಕಿಂತ ಅವ್ರ ಗಿಫ್ಟ್ ಅಂತ ಈ ಸರಿ ಕೊಡ್ತಾರೆ. ವಿರಾಟ್ ಕೊಹ್ಲಿ ಫಿಟ್ನೆಸ್ ಬಗ್ಗೆ ಮಾತಾಡೋವಾಗೇ ಇಲ್ಲ. ಅವರು ಇಡೀ ಏನು ಸ್ಪೋರ್ಟ್ಸ್ ಪ್ಲೇಯರ್ಸ್ ಇರ್ತಾರೋ ಕ್ರೀಡಾ ಇದಕ್ಕೆ ಅವರು ಫಿಟ್ನೆಸ್ ಸ್ಫೂರ್ತಿ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಇದು ಮಾಡ್ತಾರೆ. ಜಿತೇಶ್ ಶರ್ಮಾ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ. ಈ ಸಲ ನಾನು ಒಂದು ಫ್ಯಾನ್ಸ್ ಎಮೋಷನ್ ಸಿಕ್ಕಾಪಟ್ಟೆ ಕಾಡ್ತಾ ಇದೆ, ಆರ್ ಸಿ ಬಿ ಕಪ್ ಗೆಲ್ಲಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಆಟ ಆಡ್ತಾ ಇದ್ದೀನಿ ಗ್ರೌಂಡ್ ಅಲ್ಲಿ. ಆ ಒಂದು ಭರವಸೆ ನಾನು ನಿಮ್ಗೆ ಕೊಡ್ತೇನೆ ಅಂತಿದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ಮೊನ್ನೆ ಅವ್ರು ಆಡಿದ ರೀತಿ ಅದೇ ಥರ ಇತ್ತು. ಅವರು ತುಂಬ ಚೆನ್ನಾಗಿ ಆಡಿದ್ರು. ಮೊನ್ನೆ ಅವರು ಆಡಿ ಕ್ವಾಲಿಫೈ ಕ್ವಾಲಿಫೈರ್ 2 ಬಂದಿದ್ದಕ್ಕೆ ಅವರೇ ಕಾರಣ. ತುಂಬ ಅದ್ಭುತವಾದ ಬ್ಯಾಟಿಂಗ್ ಮಾಡಿದ್ರು. ಅದೇ ರೀತಿ ಮಾಡಲಿ, ಕಪ್ ತರಲಿ, ಅವ್ರಿಗೂ ಒಳ್ಳೇದಾಗಲಿ, ನೆಕ್ಸ್ಟ್ ಟೀಮ್ ಇಂಡಿಯಾಗೂ ಒಳ್ಳೇದಾಗಲಿ ಅನ್ನೋದು ನನ್ನ ಆಶೆ. ಇವತ್ತು ಗೆದ್ರೆ ಡೈರೆಕ್ಟಾಗಿ ಆರ್ ಸಿ ಬಿ ಫೈನಲ್ ಹೋಗುತ್ತೆ. ಫೈನಲಲ್ಲಿ ಕಪ್ ಗೆದ್ಕೊಂಡ್ಬರ್ಬೇಕು ನಮ್ಮ ಆರ್ ಸಿ ಬಿ. 18ರ ಜರ್ಸಿ, ಆಮೇಲೆ 18 ವರ್ಷ ಆಯಿತು ವಿರಾಟ್ ಕೊಹ್ಲಿ ಅವರು ನಮ್ಮದೇ ತಂಡದಲ್ಲಿದ್ದು, ಆರ್ ಸಿ ಬಿ ತಂಡದಲ್ಲಿದ್ದು. ಇವತ್ತು ಈ ಒಂದು ಇದರಲ್ಲಾದರೂ ಕಪ್ ಗೆಲ್ಲಿಸ್ಕೊಡ್ತಾರಾ ಅಂತ? ಆಬ್ವಿಯಸ್ಲಿ ಗೆಲ್ಸ್ಕೊಡ್ತಾರೆ ಅನ್ಸುತ್ತೆ. ಬಿಕಾಸ್ ಈ ಸೀಸನ್ ಆಡಿರೋದು ನೋಡಿದ್ರೆ ಎಲ್ಲ ಈ ಸರಿ ಕಪ್ ನಮ್ಮದೇ ಅನ್ಸುತ್ತೆ. ಆ ಥರನೇ ಆಡ್ತಾ ಇದ್ದಾರೆ. ಸೊ ಬೆಸ್ಟ್ ಆಫ್ ಹೋಪ್ ಅಷ್ಟೇ. ಸ್ಟಾರ್ಟಿಂಗಿಂದ 850 ಹೊಡೆದಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಇವತ್ತು ಸೆಂಚುರಿ ಹೊಡಿಬೇಕನ್ನೋ ಒಂದು ಹೋಪ್ ಇದೆಯಾ ನಿಮಗೆ? ಆಬ್ವಿಯಸ್ಲಿ ಎಕ್ಸ್ಪೆಕ್ಟ್ ಮಾಡೋದೇ ಅದು ಅಲ್ವಾ. ಯಾವಾಗಲೂ ಫೋಕಸ್, ಯಾರೇ ಆಡ್ತಿದ್ರು ಫೋಕಸ್ ವಿರಾಟ್ ಕೊಹ್ಲಿ ಮೇಲೆ ಇರುತ್ತೆ. ಅವರೇ ಸೆಂಚುರಿ ಹೊಡಿಬೇಕು ಇರ್ಬೋದು, ಮತ್ತು ಅವರೇ ಬೆಸ್ಟ್ ಪ್ಲೇಯರ್ ಆಗಿರ್ಬೋದು. ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿರ್ತೀನಿ. ಇವತ್ತು ವಿರಾಟ್ ಕೊಹ್ಲಿ ಬಿಟ್ರೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ನಿಮಗೆ ಫೇವ್ರೇಟ್ ಮತ್ತೆ ಯಾರು? ಆಲ್ವೇಸ್ ABD, ಆಲ್ರೌಂಡರ್. ABDನಾ? ಬಟ್ ABD ಅವರು ಕೂಡ ಇವತ್ತು ವಿಷಯ ಹೇಳಿದ್ದಾರೆ. ಹೌದು, ತುಂಬಾನೇ ಖುಷಿ ಆಗುತ್ತೆ. ದೋ ಹಿ ಇಸ್ ನಾಟ್ ದೇರ್ ಇನ್ ದ ಟೀಮ್. ಅವ್ರು ಇನ್ನೂ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದನ್ನ ನೆನ್ಸ್ಕೊಳ್ತಾ ಇದ್ರೇನೆ ಎಷ್ಟು ಫೇವರ್ ಇದ್ದಾರೆ, ಆ್ಯಂಡ್ ಅವ್ರು ನಮ್ಮ ಟೀಮ್ನ ಎಷ್ಟು ಇನ್ನೂ ಫೇವರ್ ಮಾಡ್ತಿದ್ದಾರೆ, ಲವ್ ಮಾಡ್ತಿದ್ದಾರೆ ಅಂತ ನಮಗೆ ಅವ್ರ ಮೇಲೆ ಅಭಿಮಾನ ಇನ್ನೂ ಜಾಸ್ತಿ ಆಗುತ್ತೆ. ಕ್ರಿಸ್ ಗೇಲ್ ಬಗ್ಗೆ ಹೇಳೋದಾದ್ರೆ ಅವ್ರ ಬಗ್ಗೆ ಮಾತಾ ಇಲ್ಲ. ಅವರ ಏನೋ ಹೈಟ್ ಇರ್ಬೋದು, ಪರ್ಸ್ನಾಲಿಟಿ ಇರ್ಬೋದು, ಅವ್ರು ಎಷ್ಟು ಪರ್ಸ್ನಾಲಿಟಿ ಇದೆಯೋ ಅಷ್ಟೇ ಪರ್ಸ್ನಾಲಿಟಿ ಅವರ ಏನೋ ಆರ್ ಸಿ ಬಿ ಮೇಲೆ, ಆಟದ ಮೇಲೆ ತೋರಿಸ್ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಬುಕ್ಕೇ ಬರೀಬೇಕಾಗುತ್ತೆ. ಕ್ರಿಸ್ ಗೇಲ್ ಅವ್ರ ಬಗ್ಗೆ ಇರ್ಬೋದು. ಸೊ ಹಿ ಈಸ್ ಒನ್ ಆಫ್ ಎನ್ ಬೆಸ್ಟ್ ಪ್ಲೇಯರ್. ಅವ್ರ ಹೈಟೇ ಏನೋ ಆರ್ ಸಿ ಬಿ ಟೀಮ್ನ ತೋರಿಸ್ಕೊಡ್ತಿದೆ. ಬಟ್ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋದನ್ನ ಈಗಾಗಲೇ ನಮ್ಮ ಆರ್ ಸಿ ಬಿ ತಂಡದ ಹೆಣ್ಮಕ್ಳು ತೋರಿಸ್ಕೊಟ್ಟಿದ್ದಾರೆ. ಹೆಣ್ಮಕ್ಳು ಒಂದು ಕಪ್ ಗೆದ್ದಿದ್ದಾರೆ. ಬಟ್ ರಜತ್ ಪಾಟಿದಾರ್ ಅವ್ರು ಅಂದ್ರು ವುಮೆನ್ಸ್ ಗೆದ್ದಿದ್ದಾರೆ, ಮೆನ್ಸ್ ಯಾಕೆ ಗೆದ್ದಿಲ್ಲ ಅನ್ನೋ ಒಂದು ಮಾತು ಬಂತು. ಅದಕ್ಕೆ ರಜತ್ ಪಾಟಿದಾರ್ ಅವರು ಹೇಳಿದ್ರು ನಮ್ಮ ಹತ್ರ ಕಪ್ ಇಲ್ಲ ಅಂತ ಯಾರು ಹೇಳಿದ್ರು, ನಮ್ಮ ಮಹಿಳಾ ಮಣಿಯವ್ರಿಗೆ ಗೆಲ್ಲಿಸ್ಕೊಟ್ಟಿದ್ದಾರೆ ನಮಗೆ ಆರ್ ಸಿ ಬಿ ಕಪ್ನ, ನಮ್ಗೆ ಅಷ್ಟೇ ಸಾಕು ಅಂದಿದ್ರು. ಬಟ್ ಆ ಒಂದು ಭರವಸೆ ಇಟ್ಕೊಂಡು ಹೆಣ್ಮಕ್ಳು ಜಿದ್ದಾಜಿದ್ದಿ ಅನ್ನೋ ನಿಟ್ಟಿನಲ್ಲಿ ಮೆನ್ಸು ಈ ಸಾರಿ ಕಪ್ ಗೆಲ್ತಾರೆ ಅನ್ನೋದು ಎಷ್ಟರ ಮಟ್ಟಿಗೆ ನೀವು ಹೋಪ್ ಇಟ್ಟಿದ್ದೀರಿ? ಆಬ್ವಿಯಸ್ಲಿ ನೋಡ್ತಾನೆ ಇದ್ದೀರಾ ಈ ಸೀಸನ್ ಹೆಂಗೆ ಆಡ್ತಾ ಇದ್ದಾರೆ. ಎಷ್ಟು ಟಾಪ್ 2 ಅಲ್ಲಿ ಇದ್ದೀವಿ ನಾವು. ಆಗಲೇ ಇದೂ ಆಡಿದ್ರೆ ಈಗ ಫೈನಲಿಸ್ಟಿಗೆ ನಾವೇನೆ. ಈಗ ಹುಡುಗಿರು ಆಡಿದ್ದಾರೆ, ಗೆದ್ದಿದ್ದಾರೆ ಅಂತ ನಮ್ಗೆ ಹೊಟ್ಟೆವ್ರಿ ಆ ಥರದ್ದೇನೂ ಇಲ್ಲ. ಜಸ್ಟ್ ಟೀಮ್ ಗೆಲ್ಲಬೇಕು ಅಷ್ಟೇ. ಮತ್ತು ಫ್ಯಾನ್ಸ್ ಏನು ಕೇಳ್ತಾ ಇದ್ದೀವಿ, ಆರ್ ಸಿ ಬಿ ಗೆಲ್ಲಬೇಕು. 18 ವರ್ಷದಿಂದ ಅದೇ ಕೇಳ್ತಿದ್ದೀವಿ, ಮತ್ತೆ ಅದನ್ನೇ ಕೇಳ್ತಾ ಇದ್ದೀವಿ. ಸೊ ಈ ಸರಿ ಅದೇ ಮಾಡ್ಕೊಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ಅಲ್ಲ, ಈ ಸಾರಿ ಕಪ್ ಗೆಲ್ಲಿಲ್ಲ ಅಂದ್ರೆ ನೀವು ಹೋಗಿ ಕಳ್ಕೊತೀರಾ ಹೇಗೆ? ಎಸ್ ಸರಿನಾರು ಸೋಲ್ಲಿ ಆರ್ ಸಿ ಬಿ ನಮ್ಗೇನೆ, ಜೈ ಆರ್ ಸಿ ಬಿ. ಈ ಸರಿ ಮತ್ತೆ ಕಪ್ ನಮ್ದೆ. ಬ್ರೋ, ಕಪ್ಪು ಗೆಲ್ಲಿ ಬಿಡ್ಲಿ, ನಾವು ಯಾವತ್ತಿದ್ರು ಸಪೋರ್ಟ್ ಮಾಡ್ತೀವಿ ಆರ್ ಸಿ ಬಿಗೆ. ನಾವು ವಿರಾಟ್ ಕೊಹ್ಲಿ ಫ್ಯಾನು ಬ್ರೋ, ಅಷ್ಟೇ. ವಿರಾಟ್ ಕೊಹ್ಲಿ ಇವತ್ತು ಈಗಾಗಲೇ 850 ಹೊಡೆದಿದ್ದಾರೆ ಈ ಒಂದು ಸೀಸನ್ ಅಲ್ಲಿ. ಬಟ್ ಸೆಂಚುರಿ ಬಾರಿಸಬೇಕಾಗುತ್ತೆ ವಿರಾಟ್ ಕೊಹ್ಲಿ. ಬ್ರೋ, ನಮಗೂ ಅದೇ ಆಸೆ ಇದೆ, ಸೆಂಚುರಿ ಬಾರಿಸ್ಬೇಕಂತ ಆಸೆ ಇದೆ ನಮಗೂ. 18 ಜರ್ಸಿ
18 ವರ್ಷ ಆಯ್ತು ಕಾಯ್ತಾ ನಾವೆಲ್ಲ RCB ಫ್ಯಾನ್ಸ್ ಸಲ ಕಪ್ ಗೆಲ್ಲಿ ಅಂತ. ಬಟ್ ಈ ದೇವರ ಒಂದು ಕೃಪೆಯಿಂದ ಇವತ್ತು ಗೆಲ್ಲ ಅಂತ. ಬ್ರೋ ಗೆಲ್ಲಬೇಕು, ನನಗೂ ಅದೇ ಖುಷಿ. RCB ಗೆಲ್ಲಿ ಸೋಲಿ ಯಾವತ್ತಿದ್ದು RCBಗೆ ಸಪೋರ್ಟು. ನಮ್ದು ಬ್ಯಾಟಿಂಗ್ ಅಲ್ಲಿ ಲೈನಪ್ ಚೆನ್ನಾಗಿದೆ, ಬೌಲಿಂಗ್ ಲೈನಪ್ ಚೆನ್ನಾಗಿದೆ RCB ಈ ಸಾರಿ. ಬ್ಯಾಟಿಂಗ್ ಅಲ್ಲಿ ಬ್ರೋ, ಬ್ಯಾಟಿಂಗ್ ಲೈನಪ್ ಪವರ್ ಪ್ಲೇ ಅಲ್ಲಿ ನಿಮ್ಗೆ ಇಷ್ಟ ಆಗುವಂತ ಪ್ಲೇಯರ್ 6 ಓವರ್ ಅಲ್ಲಿ ಸಖತ್ತಾಗಿ ಒಂದು ಸ್ಕೋರ್ ರೆಡಿ ಮಾಡಿಕೊಡುವಂತ ಪ್ಲೇಯರ್ಗಳು ಯಾರು ಅಂತ? ಆಕ್ಚುಲಿ ಅಷ್ಟೊಂದು ಕ್ರಿಕೆಟ್ ನೋಡಲ್ಲ, ಬಟ್ ವಿರಾಟ್ ಕೊಹ್ಲಿ ನಮ್ಮ ಫ್ಯಾನ್. RCBಗೆ ಸಪೋರ್ಟ್ ಯಾವಾಗ ನೋಡಿದ್ರು ಅಷ್ಟೇ ಬ್ರೋ. ಸರಿ, ಟೀಮ್ಗೆ ಒಂದು ಬೆಸ್ಟ್ ವಿಶಸ್ ಹೇಳ್ಬಿಡಿ. RCBಗೆ ಬೆಸ್ಟ್ ವಿಶಸ್ ನಮ್ಮ ಕಡೆಯಿಂದ, ಗೆಲ್ಲಿ ಆಲ್ ದ ಬೆಸ್ಟ್. RCB ಪಂಜಾಬ್ ಮ್ಯಾಚ್ ಇದೆ, 18 ವರ್ಷದಿಂದ ಕಾಯ್ತಾ ಇದ್ದೇವೆ ಈ ಸಲ ಕಪ್ ನಮ್ದೆ ಅಂತ. ಆ ಒಂದು ಆಸೆನ ಈ ಸಾರಿ ಈಡೇರಿಸ್ತಾರ ಅಂತ? ಕಂಪಲ್ಸರಿ ಈಡೇರಿಸ್ತಾರೆ ಈ ಸಲ. ಕ್ವಾಲಿಫೈ ಈ ಸಲ ಮ್ಯಾಚಸ್ ನೋಡಿದ್ರೆ ಸಖತ್ತಾಗಿ ಆಡಿದ್ದಾರೆ ಈ ಸಲ. ಪಕ್ಕ ಈ ಸಲ ಕಪ್ ನಮ್ದೆ. ಓಕೆ, ನಿಮಗೆ ವಿರಾಟ್ ಕೊಹ್ಲಿ ಬಿಟ್ರೆ RCB ಟೀಮ್ ನಲ್ಲಿ ಯಾವ ಒಂದು ಆಟಗಾರ ಇಷ್ಟ ಆಗೋದು ಈಗ ಸದ್ಯ ಮಟ್ಟಿಗೆ? ನನಗೆ ಸುಯೇಶ್ ಶರ್ಮಾ ಇಷ್ಟ. ಸುಯೇಶ್ ಶರ್ಮಾ ಇಷ್ಟ. ಯಾಕೆ ಅವ್ರು ಹ್ಯಾಂಡ್ಸಮ್ ಇದಾರ ಅಂತನಾ ಅಥವಾ ಅವ್ರ ಬೌಲಿಂಗ್ ಆಗ್ತಾರೆ? ಅವರು ಸಖತ್ತಾಗಿ ಸ್ಪಿನ್ನರ್ ಅಲ್ವಾ, ಸಖತ್ತಾಗಿ. ಲಾಸ್ಟ್ ಮ್ಯಾಚ್ LSG ಅಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಬೌಲರ್ ಆಗ್ಬಿಟ್ರು, ಸಿಕ್ಕಾಪಟ್ಟೆ ಹೊಡಿಸ್ಕೊಂಡ್ಬಿಟ್ರು. ಅದೊಂದು ಗೊತ್ತಿಲ್ಲ ಏನಕ್ಕೆ ಅಂತ, ಬಟ್ ಚೆನ್ನಾಗಿ ಆಡ್ತಾರೆ. ಅದೊಂದು ಇದ್ರಲ್ಲಿ ಮಾತ್ರ ಸ್ವಲ್ಪ ವಿರಾಟ್ ಕೊಹ್ಲಿ ಬಗ್ಗೆ ಹೇಳೋದಾದ್ರೆ ಈಗಾಗಲೇ 850 ಹೊಡೆದಿದ್ದಾರೆ. ಹೌದು, ಇವತ್ತು ಸೆಂಚುರಿ ಬಾರಿಸಬೇಕಾ ವಿರಾಟ್ ಕೊಹ್ಲಿ ಅವರು? ಬರುತ್ತೆ ಇವತ್ತು ಪಕ್ಕ ಸೆಂಚುರಿ ಬರುತ್ತೆ. ಎಷ್ಟು ಅವ್ರಿಗೆ ಟಾರ್ಗೆಟ್ ಕೊಟ್ರೆ ನಾವು ಪಂಜಾಬ್ನ ಬಗ್ ಬಡಿಬಹುದು ಇವತ್ತು? 200+. 200+ ಹೊಡಿತಾರೆ. 200+ ಅಂತ ಬರುತ್ತೆ. 200+ ಮೇಲೆ ಹೋಗ್ಬೋದು, ಕಡಿಮೆ. ನಾವು ಟಾಸ್ ಗೆದ್ರೆ ಬ್ಯಾಟಿಂಗ್ ತಗೊಳ್ಬೇಕಾ ಬೌಲಿಂಗ್ ತಗೊಳ್ಬೇಕಾ ಅಂತ ಆ ಗ್ರೌಂಡ್ ಅಲ್ಲಿ? ಬೌಲಿಂಗ್ ಫಸ್ಟ್ ಇರ್ಲಿ. ಓಕೆ, ಚೇಸಿಂಗ್ ಅಲ್ಲಿ ಚೇಸಿಂಗ್ ಮಾಸ್ಟರ್. ಹೌದು. ಅಸಲ ಬೆಸ್ಟ್ ವಿಶಸ್ ಹೇಳ್ಬಿಡಿ RCB. 6 ಸಲ ಸೋತ್ರು RCBನೇ, 60 ಸಲ ಸೋತ್ರು RCBನೇ. ಈ ಸಲ ಕಪ್ ನಮ್ದೆ. ಸೋತ್ರು ಗೆದ್ರು ಹೇಳೋದೊಂದೇ RCB. ಆಲ್ ದ ಬೆಸ್ಟ್ ವಿರಾಟ್ ಕೊಹ್ಲಿ ಅಂತ ಜೋರಾಗಿ ಹೇಳ್ಬಿಡಿ. ಆಲ್ ದ ಬೆಸ್ಟ್ ವಿರಾಟ್ ಕೊಹ್ಲಿ. ಈ ಸಲ ಕಪ್ ನಮ್ದೆ ಅಂತ ಜೋಶಾಗಿ ಹೇಳ್ಬಿಡಿ ಅಂತಾರೆ. ಈ ಸಲ ಕಪ್ ನಮ್ದೆ. ತಗೋಬೇಕಾ ಬೌಲಿಂಗ್ ತಗೊಳ್ಬೇಕಾ? ಯಾವ್ದಾದ್ರು ತಗೊಂಡ್ರು ಓಕೆ, ನಮ್ದು ಹೆಂಗಿದ್ರು ಚೆನ್ನಾಗ್ ಆಡ್ತಾರೆ ನಮ್ RCB ಅವರು. ನಮ್ಗೆ RCB ಕ್ಯಾಪ್ಟನ್ ಪಟಿದಾರ್ ತುಂಬಾ ಇಷ್ಟ. ಇವತ್ತು ಪಟಿದಾರ್ ಯಾವ ರೀತಿ ಆಡ್ಬೇಕು ಅನ್ನೋದು ನಿಮ್ಮ ಎಕ್ಸ್ಪೆಕ್ಟೇಷನ್? ಚೆನ್ನಾಗೇ ಆಡ್ಲಿ ಅವರುನು ಎಲ್ಲ. ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಹೇಳೋದಾದ್ರೆ ಈಸ್ ಅ ಬಿಗ್ ಫ್ಯಾನ್ ನನ್ಗೆ. ಈ ಸತಿ ಕಪ್ ನಮ್ದೆ, ಡೌಟೇ ಇಲ್ಲ. ಈ ಸತಿ ಕಪ್ ನಮ್ದೆ. ಜೋಶಾಗಿ RCB ಅಂತ ಕೂಗ್ಬಿಡಿ. RCB ಸಖತ್ತಾಗಿ ಸೀಸನ್ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಬೀಸ್ತಾ ಬಂದಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಕೂಡ. ಸೊ ಇವತ್ತು ಕ್ವಾಲಿಫೈಯರ್ 1 ಅಲ್ಲಿ ಗೆದ್ದು ಫೈನಲ್ಗೆ ಹೋಗ್ತಾರೆ RCB ಅಂತ? 100% ಹೋಗ್ತಾರೆ. ಯಾಕಂದ್ರೆ ಇವಾಗ ಬೆಂಗಳೂರು ತನ್ನ ತವರು ಸ್ಟೇಡಿಯಂನ ಬಿಟ್ಟು ಹೊರಗಡೆ ಆಡಿದ ಪ್ರತಿಯೊಂದು ಮ್ಯಾಚನ್ನು ಗೆದ್ಕೊಂಡು ಬಂದಿದೆ ಅಲ್ವಾ. ಇವಾಗ ಮೊನ್ನೆ LSG ಮೇಲೂ ನೋಡಿದ್ರೆ ಪ್ರತಿಯೊಂದು ಮ್ಯಾಚು ಹೊರಗಡೆ ಆಡೋ ಪ್ರತಿಯೊಂದು ಮ್ಯಾಚು ಗೆದ್ದಿದ್ದಾರೆ. 100% ಇವತ್ತು ಗೆದ್ದೇ ಗೆಲ್ತಾರೆ, ಅದರಲ್ಲಿ ನೋ ಡೌಟ್. ಇವತ್ತು ಅದರಲ್ಲೂ ಎಲ್ಲಿವರೆಗೂ ವಿರಾಟ್ ಕೊಹ್ಲಿ ಅನ್ನೋ ಒಂದು ಶಕ್ತಿ ಸ್ಟೇಡಿಯಂ ಇರುತ್ತೋ ಅಲ್ಲಿವರೆಗೂ ಯಾರು ಕೂಡ ಡೌಟ್ ಇಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಗೆದ್ದೇ ಗೆಲ್ತಾರೆ 100%. RCB ತಂಡಕ್ಕೆ ಗಜಾನ ನಮ್ಮ ವಿರಾಟ್ ಕೊಹ್ಲಿ. ಗಜ ಅಲ್ಲ, ದೇವ್ರಿದ್ದಂಗೆ. RCB ತಂಡಕ್ಕೆ ಮಾತ್ರ ಅಲ್ಲ, ಕೆಣಕಿದ್ರೆ ಮುಗಿದ ಕತೆ ಅವ್ರದ್ದು. ಗಾಯಗೊಂಡ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ ಅಂತ. ಸಿಂಹನ ಗಾಯಗೊಳಿಸೋ ಅವಶ್ಯಕತೆನೇ ಇಲ್ಲ. ಅಂದ್ರೆ ಸಿಕ್ಕಾಪಟ್ಟೆ ಜನ ಈಗಾಗಲೇ ಗಾಯಗೊಳಿಸಿ ಅವ್ರಿಗೆ ಸಿಟ್ ಮಾಡಿ ಅವ್ರನ್ನ ಆ ಒಂದು ಅಗ್ರೆಷನ್ ಅಲ್ಲಿ ಆಡುವಂಗ. ಈಗ IPL ಸ್ಟಾರ್ಟ್ ಆದಾಗಿಂದ ನೀವು ನೋಡಿದ್ರಿ ದಿಗ್ವೇಶ್ ರಾಟಿ ಪ್ರತಿಯೊಂದು ಮ್ಯಾಚಲ್ಲೂ ಪ್ರತಿಯೊಂದು ಟೀಮ್ಗೂ ಯಾವ್ಯಾವ ರೀತಿ ಅವರು ಪ್ರೊವೋಕ್ ಮಾಡ್ತಾ ಹೋದ್ರು ಅಂತ. ಆದ್ರೆ ಮೊನ್ನೆ ಸೌಂಡೇ ಇರಲಿಲ್ಲ. ಇನ್ ಕೇಸ್ ಜಿತೇಶ್ ಶರ್ಮಾ ಅವ್ರದ್ದು ಆ ಒಂದು ಇನ್ಸಿಡೆಂಟ್ ಆದಾಗ ಆನ್ ಫೀಲ್ಡ್ ಅಲ್ಲಿ ಏನಾದ್ರು ಕೊಹ್ಲಿ ಇದ್ದಿದ್ರೆ ನಡೀತಿದ್ದಿದ್ದೇ ಬೇರೆ. ಆ ಒಂದು ಧೈರ್ಯ ಅವ್ರಿಗೂ ಇತ್ತು. ಬಟ್ ಆದ್ರೂ ಒಂದು ಚಮಕ್ ಕೊಟ್ರು. ಬಟ್ ನೋಡಿದ್ರಲ್ಲ ಕೊನೆಗೆ ಏನಾಯ್ತು ಅಂತ, ಸುಮ್ಮನೆ ಒಂದು ಸ್ಮೈಲ್ ಮಾಡಿದ್ದಷ್ಟೇ. ಎಷ್ಟು ಸೈಲೆಂಟ್ ಆಗೋಯ್ತು ಇಡೀ ಸ್ಟೇಡಿಯಂ. ಇವಾಗ ನಮ್ಮ ಸುರೇಶ್ ಅಯ್ಯನ್ ಅವ್ರು ಲಾಸ್ಟ್ ಒಂದು ಇಂಟರ್ವ್ಯೂ ಹೇಳಿದ್ರು ಗೊತ್ತಾ, ಯಾವಾಗ ಚೆನ್ನೈ ಬೆಂಗಳೂರು ಮ್ಯಾಚ್ ಇರುತ್ತೋ ಅವಾಗ ವಿರಾಟ್ ಕೊಹ್ಲಿಗೋಸ್ಕರನೇ ಚೆನ್ನೈ ಟೀಮಲ್ಲಿ ಒಂದು ಮೀಟಿಂಗ್ ನಡೆಯೋದು. ದಯವಿಟ್ಟು ಯಾರು ಕೂಡ ಕೆಣ್ಕೋದಕ್ಕೆ ಹೋಗ್ಬೇಡ್ರಿ ಅವ್ರನ್ನ. ಅವ್ರು ಎಲ್ಲಿವರೆಗೂ ಸ್ಟೇಡಿಯಂ ಇರ್ತಾರೋ ಅಲ್ಲಿವರೆಗೂ ಅವ್ರು ಏನೇ ಪ್ರೊವೋಕ್ ಮಾಡಿದ್ರು ನೀವು ಸುಮ್ಮನಿರಿ ಅಂತ ಮೀಟಿಂಗ್ ನಡೆಯೋದು ಅಂತ. ಅದು ಈಗ ನಾವು ಬೆಂಗಳೂರವ್ರು ನಾವು ಸುಮ್ಮನೆ ಹೇಳೋದಲ್ಲ, ಅದು ಇಡೀ ಫ್ರಾಂಚೈಸಿಗಳಿಗೆ ಗೊತ್ತು, ಅದು BCCIಗೆ ಗೊತ್ತು ಅದು ಅವ್ರೇನು ಅಂತ. ನಮ್ಮ RCB ತಂಡ ಒಂದು ಭಾಗ್ಯನ ಅಂತ ಸರ್ ಖಂಡಿತ. ಈಗ 2008ರಿಂದ 2025 ತನಕ 18 ವರ್ಷಗಳ ಕಾಲ ನಮಗೋಸ್ಕರ ಎಷ್ಟು ಕಷ್ಟಪಟ್ಟವ್ರು ಅವರು. ಮೊನ್ನೆ 9,000 ರನ್ ಅವರು ಕ್ಲಿಯರ್ ಮಾಡಿದ್ರು ಅಲ್ವಾ. ಟೋಟಲ್ 18 ವರ್ಷದಲ್ಲಿ ಯಾರು ಕಡೆ ಇಂತ ಒಂದು ರೆಕಾರ್ಡ್ ಮಾಡಿಲ್ಲ ಅಲ್ಲ. ಇವಾಗ ಸಾಧ್ಯನೂ ಇಲ್ಲ. ನಾವು ಇವಾಗ ಅದನ್ನ ಮ್ಯಾಥಮೆಟಿಕಲಿ ನೋಡಿದ್ರೆ ಈಗ 9,000 18 ಸೀಸನ್
ಅಂದ್ರೆ ಪ್ರತಿಯೊಂದು ಸೀಸನಲ್ಲೂ ಮಿನಿಮಮ್ 500 ರನ್ನು ಅಂತ ಆಯ್ತು. ಯಾರು ಮಾಡೋರ ಆ ಥರ? ಅದು ಅವರು ಈಗ ಅವರು ಏನಾದ್ರು RCB ಬಿಟ್ಟು ಬೇರೆ ಕಡೆಗೆ ಏನಾದ್ರು ಅವ್ರು ಸುಮ್ಮನೆ ಹರಾಜಿಗೆ ಬಂದ್ರು ಸಾಕು 30-35 ಕೋಟಿ ತನಕ ಸೇಲ್ ಆಯ್ತಾರೆ ಅವರು. ಬಟ್ ಇಲ್ಲಿವರೆಗೂ ಅಂಥದ್ದು ಏನಾದ್ರು ಆಗಿದೆಯಾ? ಮಾಡೋರ? ಇವತ್ತಿಗೂ ಅವರು ಬೆಂಗಳೂರು ಜನ ನಮ್ಮ ಪ್ರೀತಿಗೋಸ್ಕರ ಆಡ್ತಾ ಇಲ್ವಾ? ಅದಲ್ವಾ? ಹಂಗಾರೆ ನಾವು ಭಾಗ್ಯವಂತರ ತಾನೆ ಅವ್ರನ್ನ ಪಡೆದಿರೋದು.